ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಅಂತ ದೇವರಾಜೇಗೌಡವನ್ನ ಅರೆಸ್ಟ್ ಮಾಡಿದ್ದಾರೆ. ಸುಳ್ಳು ಆರೋಪ ಮಾಡೋದೇ ಬಿಜೆಪಿಯವರ ಕೆಲಸ. ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪದ ಮೇಲೆಗೆ ದೇವರಾಜೇಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಸುಳ್ಳು ಹೇಳೋದೇ ಬಿಜೆಪಿಯವರ ಕೆಲಸ, ಅಂದ್ರೆ ಸುಳ್ಳು ಆರೋಪಗಳನ್ನು ಮಾಡೋದು. ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬಿಜೆಪಿಯವರ ಆರೋಪಕ್ಕೆ. ನಾವು ಪೊಲೀಸರಿಗೆ ಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ ಈ ಒಂದು ಕೇಸ್ನ ತನಿಖೆಯನ್ನು ಮಾಡಲಿಕ್ಕೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂಥದ್ದು ಅವ್ರ ಜವಾಬ್ದಾರಿ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನಾಯಿತು, ಖುಲಾಸೆ ಆಯಿತು. ಬಿಜೆಪಿಯವರು ಒತ್ತಾಯ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಆಯಿತು, ಸಿಬಿಐ ಕೊಟ್ವಿ. ಏನಾಯಿತು, ರಿಪೋರ್ಟ್ ಅದೇ ಬಂತು. ಸಿಬಿಐ ಕೊಡಬೇಕು ಅಂತಿರೋದು ಸಿಬಿಐಗೂ ಕೊಟ್ವಿ. ಕೇಸ್ ಏನಾಯಿತು, ಸಹಜ ಸಾವಂತ ಬಂತು. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿ ನಾಯಕರು ನಿಸ್ಸೀಮರಾಗಿದ್ದಾರೆ. ಸುಳ್ಳು ಆರೋಪ ಮಾಡುವುದೇ ಅವರ ಕೆಲಸ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹರಿಹಾಯ್ತಿದ್ದಾರೆ. ಬಿಜೆಪಿ ಏನು ಆರೋಪ ಮಾಡ್ತಿದ್ದವ್ರು ಸುಳ್ಳು ಆರೋಪಗಳು ಮಾಡೋದೇ ಅವ್ರ ಕೆಲಸ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಏಪ್ರಿಲ್ 1ನೇ ತಾರೀಕು ಅರೆಸ್ಟ್ ಮಾಡಿದ್ದಾರೆ. ನಾವು ನಾಟ್ ಇಂಟರ್ಫಿಯರಿಂಗ್ ಇನ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್. ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತೀವಿ. ಅವರು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಪೊಲೀಸ್ನವರ ಜವಾಬ್ದಾರಿ. ಪ್ರಹ್ಲಾದ್ ಜೋಶಿ ಅವರು ಸರ್ ಗವರ್ನಮೆಂಟ್ ವಿಚ್ ಹಂಟ್ ಮಾಡ್ತಿದೆ, ಬೇಕು ಅಂತೇಳಿ ಇಂಟೆನ್ಷನ್ ಹಿಂಸೆ ಕೊಡೋದು ಇದನ್ನ ಮಾಡ್ತಾ ಇದೆ ಅಂತ ಅಲಿಗೇಷನ್ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಮಿನಿಸ್ಟರ್ ಆಗಿದ್ದ ಜವಾಬ್ದಾರಿ ನಮಗಬೇಕು. ಮಿನಿಸ್ಟರ್ ಅವರು ಕೇಂದ್ರದಲ್ಲಿ. ಈಗ ಪರೇಶ್ ಮೇಸ್ತಾ ಕೇಸ್ನಲ್ಲಿ ಎಷ್ಟು ಗಲಾಟೆ ಕೊಟ್ಟವಲ್ಲ, ಏನಾಯ್ತು, ಏನ್ರಿ ಆಯ್ತು? ಏನು ಖುಲಾಸೆ ಆಯ್ತು? ಸಿಬಿಐ ಕೊಡ್ಬೇಕು. ಕಾಂಗ್ರೆಸ್ನವರು ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ರಲ್ಲ, ಏನಾಯ್ತು ಕೊನೆಗೆ? ಸಿಬಿಐ ಕೊಟ್ಟು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು ಬಿಜೆಪಿಯವರು. ಬರೀ ಸುಳ್ಳು ಹೇಳೋದು, ಇದು ಸರಿಯಾದ ರೀತಿಯಲ್ಲಿ ಈಗ SIT ನಡೆಸ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ದಾರಿ ತಪ್ಪಿಸೋಕ್ಕೋಸ್ಕರ ಜನರಲ್ಲಿ ಗೊಂದಲ ನಿರ್ಮಾಣ ಮಾಡಲಿಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಇಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಏನು ಆರೋಪ ಮಾಡ್ತಿದ್ದವ್ರು ಸುಳ್ಳು ಆರೋಪ